ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಒಂದು ಮ್ಯಾಚ್ ನೋಡೋದಾದ್ರೆ ನಮ್ಮ ಇಂಡಿಯಾ ಸೋತೋಯ್ತು. ಇರ್ಲಿ ಪರವಾಗಿಲ್ಲ, ಇನ್ನು ಎರಡು ಮ್ಯಾಚ್ ಇದೆ. ಎರಡರಲ್ಲಿ ಒಂದು ಗೆದ್ರೆ ಈ ವಿಕ್ಟ್ರಿ ನಮ್ಗೆ ಆಗತ್ತೆ, ಅದ್ರ ಪ್ರಶ್ನೆ ಅಲ್ಲ. ನಿನ್ನೆ ನಮ್ ಬ್ಯಾಟಿಂಗ್ ಅಷ್ಟೇನು ಚೆನ್ನಾಗಿ ಆಗ್ಲಿಲ್ಲ, ಅದೇ ಸ್ವಲ್ಪ ಬೇಜಾರಿರೋದು. ಮೂರು ಅವರು ಪ್ಲೇಯಿಂಗ್ 11 ಶಿವಮ್ ದುಬೆನ ತರ್ಬೋದಿತ್ತು, ಅದು ಯಾಕೆ ಆಡ್ಸ್ಲಿಲ್ಲ ಅದು ಗೊತ್ತಿಲ್ಲ. ಜೂರೆಲ್ಲೂ ಅಷ್ಟೊಂದೇನು ಫಾರ್ಮ್ ಇಲ್ಲ, ಮೊನ್ನೆ BGT ಅವ್ರು ಅಷ್ಟೊಂದು ಚೆನ್ನಾಗಿ ಅವ್ರ ಬದಲು ಒಂದು ಚೇಂಜ್ ನೋಡೋಕ್ ಆಗಿದ್ರೆ ತುಂಬಾ ಚೆನ್ನಾಗಿತ್ತು. ಅಭಿಷೇಕ್ ಶರ್ಮಾ ಅವರು ಒಂದ್ ಎಂಡಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರೆ, ಸಂಜು ಸ್ಯಾಮ್ಸನ್ ಅವರು ಬರೀ ಗುರು ಮೂರು ಮ್ಯಾಚ್ ಅದು ಜೋಫ್ರಾ ಆಚಾರ್ಯ ಅವ್ರಿಗೆ ಔಟ್ ಆಗಿದ್ದಾರೆ. ಇದು ಅವ್ರು ಬೌನ್ಸರ್ ಆಗ್ತಾರೆ, ಇವ್ರು ಹೊಡಿತಾರೆ, ಅವ್ರು ಕ್ಯಾಚ್ ಹಿಡಿತಾರೆ. ಈ ಮೂರು ಮ್ಯಾಚ್ ಹಂಗೆ ಆಗಿದೆ. ಅವ್ರದ್ದೊಂದು ಎದುರಿಸಿ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಇಂಡಿಯಾಗೆ ಒಂದು ಗುಡ್ ಓಪನಿಂಗ್ ಸಿಗತ್ತೆ. ಸೂರ್ಯಕುಮಾರ್ ಯಾದವ್ ಅವರು ಲಾಸ್ಟ್ 10 ಇನ್ನಿಂಗ್ಸ್ ಅಲ್ಲಿ ಒಂದ್ 2 ಇನ್ನಿಂಗ್ಸ್ ಬಿಟ್ರೆ ಯಾವ ಮ್ಯಾಚು ಸರಿಗೆ ಆಡಿಲ್ಲ. ಈ ತರ ಆದ್ರೆ ಕ್ಯಾಪ್ಟನ್ ಹಿಂಗ್ ಆಗ್ಬಿಟ್ರೆ ಉಳಿದಿದ್ ಪ್ಲೇಯರ್ಸ್ ಎಲ್ಲ ಏನ್ ಗುರು ತುಂಬಾ ಚೆನ್ನಾಗಿ ಆಡಿದ್ರೆ. ನಮ್ಮ ತಿಲಕ್ ವರ್ಮಾ ಅವ್ರ ಬಗ್ಗೆ ಮಾತಾಡಿದ್ರೆ ಅವರೇ ಒಳ್ಳೆ ಅಂದ್ರೆ ಅಗ್ಲಗ್ಲ ಅವ್ರು ಆಡ ಅಂದ್ರೆ ಆಡಲ್ಲ ಗುರು. ಅವ್ರು ಬಾಲ್ ನೋಡಿದ್ರೆ ಆದಿಲ್ ರಶೀದ್ ಅವರು ವಿಮಾನ ತಿರುಗ್ದಂಗ್ ತಿರುಗಿಸ್ಬಿಟ್ರು, ಬಾಲ್ ಫುಲ್ ಟರ್ನ್ ಆಗಿ ಬೌಲ್ಡಿಗೆ ಬಿದ್ಬಿಡ್ತು. ಇಲ್ಲದ್ರೆ ಅವರು ಒಂದ್ ಎಂಡಲ್ಲಿ ನಿಂದ್ರಿಸಿ ಗೆಲ್ಲಿಸ್ತಿದ್ರೆ. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಮಾತಾಡೋದಾದ್ರೆ, ಹಾರ್ದಿಕ್ ಪಾಂಡ್ಯ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಫಸ್ಟ್ ಒಂದ್ ಎಂಡಲ್ಲಿ ಸ್ಲೋ ಆಡಿದ್ರು, ಬಟ್ ಆದ್ರೂ ಕೂಡ ಲಾಸ್ಟ್ ಒಂದ್ 2 ಸಿಕ್ಸ್ ಹೊಡೆದ್ರು. ಬಟ್ ಅದು ಮ್ಯಾಚ್ ಫಿನಿಶ್ ಮಾಡಕ್ ಆಗ್ಲಿಲ್ಲ. ಇದರಲ್ಲಿ ಬಾಲಿಂಗ್ ನಲ್ಲೂ 2 ವಿಕೆಟ್ ತಗೊಂಡ್ರು, ಬ್ಯಾಟಿಂಗ್ ನಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಬಟ್ ಮ್ಯಾಚ್ ಗೆದ್ಯಕ್ ಆಗ್ಲಿಲ್ಲ. ಜೂರೆಲ್ ಅವರು 2 ಮ್ಯಾಚ್ ಅವರು ಈಗ ಚಾನ್ಸ್ ಕೊಟ್ಟರು ಕೂಡ ಅದು ಅಷ್ಟೇನು ಪರ್ಫಾರ್ಮೆನ್ಸ್ ಮಾಡಿಲ್ಲ. ವಾಷಿಂಗ್ಟನ್ ಸುಂದರ್ ನೋಡಿ ಏನ್ ಗುರು, 15 ಬಾಲಿಗೆ 6 ರನ್ ಹೊಡಿತಾರೆ. ಇದೇನು ಟೆಸ್ಟ್ ಅನ್ಕೊಂಡ್ಬಿಟ್ಟಾರ, ಏನ್ ಅನ್ಕೊಂಡ್ಬಿಟ್ಟಾರ. ವಾಷಿಂಗ್ಟನ್ ಸುಂದರ್ ಅವರು ನಿನ್ನೆ 15 ಬಾಲಿಗೆ ಅಟ್ಲೀಸ್ಟ್ ಒಂದು 20-25 ರನ್ ಹೊಡೆದಿದ್ರೆ ಸ್ವಲ್ಪ ಇಂಡಿಯಾಗೆ ಹೆಲ್ಪ್ ಆಗ್ತಿತ್ತೇನೋ. ಫೋರ್ತ್ T20 ಪುಣೆದಲ್ಲಿದೆ. ಫೋರ್ತ್ T20 ಗೆದ್ರೆ ಈ ಸೀರೀಸ್ ನಮ್ದಾಗತ್ತೆ. ಯಾವುದೇ T20ಯಲ್ಲಿ ಸೋಲಿಲ್ಲದ ಸರ್ದಾರ ಅನ್ನೋ ತರ ಗೆದ್ಕೊಂಡು ಹೋಗ್ತಾ ಇರ್ತೀವಿ. ಥರ್ಡ್ ಮ್ಯಾಚ್ ಪುಣೆದಲ್ಲಿರೋ ಮ್ಯಾಚ್ನ ಗೆದ್ದು ಸರಣಿ ವಶಪಡಿಸ್ಕೊಳ್ಳೋಕೆ ಇದು ಭಾರತಕ್ಕೆ ಒಂದು ಅವಕಾಶ. ಮುಂದಿನ ಪ್ಲೇಯಿಂಗ್ 11 ಅದೊಂದು ಚೆನ್ನಾಗಿರೋ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ತಂದು ಇಂಡಿಯಾ ಗೆದಿಲಿ. ಯಾಕಪ್ಪ ಅಂತಂದ್ರೆ ಈಗ ಹೆಂಗಾಗಿದೆ, 5 ಜನ ಹೋದ್ಮೇಲೆ ಯಾರು ಇಲ್ಲ ಗುರು. ಬೌಲಿಂಗ್ ಕಡೆ ನೋಡೋದಾದ್ರೆ ಏನ್ ಗುರು, ವರುಣ್ ಚಕ್ರವರ್ತಿ ಅವರ 5 ವಿಕೆಟ್ ಟಾಪ 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 ಅಂತ ಬುಲೆಟ್ KGF 2 ಅಲ್ಲಿ ಯಶ್ ಅವ್ರು ಹೆಂಗ ಬುಲೆಟ್ ಹೊಡಿತಾರೆ ಆ ತರ 5 ವಿಕೆಟ್ ಹಿಂಗ ನೋಡಿ ಹಿಂಗ ಬರೋದ್ರಾಗ 5 ವಿಕೆಟ್ ತಗೊಂಡ್ಬಿಟ್ರು. ಅವ್ರದ್ದು ಲಾಸ್ಟ್ 10 ಇನ್ನಿಂಗ್ಸ್ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಕಾನಮಿ ಒಂದು ರೇಂಜ್ ಅಲ್ಲಿ ಇದೆ, ಪರವಾಗಿಲ್ಲ ಇರ್ಲಿ. ವಿಕೆಟ್ ಬೀಳ್ತಾ ಇದೆಲ್ಲ ಅಷ್ಟು ಸಾಕು. ಹರ್ಷದೀಪ್ ಸಿಂಗ್ ಅವ್ರನ್ನ ಎದಕ್ ಕುಂದಿರ್ಸೋದು ಗೊತ್ತಿಲ್ಲ. ಶಮಿ ಬರ್ಲಿ, ಬಟ್ ಹರ್ಷದೀಪ್ ಸಿಂಗ್ ಅವ್ರನ್ನ ಎದಕ್ಕ ಅವರು ಡ್ರಾಪ್ ಮಾಡಿದ್ರೆ ಗೊತ್ತಿಲ್ಲ. ಅವರು ನೆಕ್ಸ್ಟ್ ಮ್ಯಾಚ್ ತುಂಬಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಬಂದು ಟೀಮ್ ಇಂಡಿಯಾ ಸರಣಿ ಗೆದಿಲಿ.